ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಫ್ರೆಂಡಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅವಳು ಮನೆ ಹತ್ರ ಅವಳು ಬಂದಿದ್ಲಲ್ಲ, ಸೊ ಹಾಗಾಗಿ ಹೊರಗಡೆ ಎಲ್ಲಾದರೂ ಒಂದು 2 ಮಿನಿಟ್ಸ್ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾನು, ನನ್ನ ಹಸ್ಬೆಂಡು, ನನ್ನ ಫ್ರೆಂಡು 3 ಜನನೂ ಹೊರಟಿದ್ದೀವಿ. ಮೊದಲೆಲ್ಲ ತುಂಬಾ ಹೊರಗಡೆ ಹೋಗ್ತಾಯಿದ್ವಿ, ಈ ಥರ ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ ಹೋಗಿ ಬರ್ತಾಯಿದ್ವಿ. ಬಟ್ ಇತ್ತೀಚೆಗೆ ಅದು ಕಡಿಮೆ ಆಗಿಬಿಟ್ಟಿದೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇದ್ರ ರೀಸನ್ ಇವ್ಳು ಬಂದಿರೋ ಒಂದು ಟಾಪಿಕ್ ಇಟ್ಕೊಂಡಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ಸೊ ಅವರು ಸ್ವಲ್ಪ ಫ್ರೀ ಆಗಿದ್ದರು, ಡ್ಯೂಟಿ ಯಾವುದು ಬೀಳ್ತಿರ್ಲಿಲ್ಲ ಅಂತ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೋಗಬೇಕಾದ್ರೇ ಒಂದು ಬಾಡಿಗೆ ಸಿಕ್ತು, ಅದೆಲ್ಲೋ ಅಲ್ಲ, ಡಿ ಬಾಸ್ ಮನೆ ಹತ್ರ. ಇವಾಗ ಅವ್ರ ಮನೆ ತೋರಿಸ್ತೀವಿ ನೋಡಿ. ಖುಷಿ ಆಯಿತು. ಬಟ್ ಅವ್ರ ಮನೇಲಿ ಇರಲಿಲ್ಲ, ಮೇ ಬಿ ಅವರು ಮೈಸೂರಲ್ಲಿ ಇದ್ದಾರೆ ಅನಿಸುತ್ತೆ. ನೋಡ್ತಾ ಇರ್ಬೋದು ತೂಗು ದೀಪ ನಿಲಯ. ತುಂಬ ಖುಷಿ ಆಯಿತು, ಬಟ್ ಅವ್ರ ಮನೇಲಿ ಇರಲಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಅವ್ರ ಮನೆ ಹತ್ರನೇ ಒಂದು ಶಾಪ್ ಇತ್ತು. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ಮೋಮೋಸ್ ತೊಗೊಂಡ್ವಿ, ಪನ್ನೀರ್ ಫ್ರೈ ಮೋಮೋಸ್ ತೊಗೊಂಡ್ವಿ. ಅದು ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಳು ನೋಡ್ಬೋದು, ಅವಳಿಗೆ ಮೋಮೋಸ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಅವತ್ತು ಚಾಕ್ಲೇಟ್ ಡೇ ಆಗಿರೋದ್ರಿಂದ ನಾವಿಬ್ಬರು, ನಾನು ನನ್ನ ಫ್ರೆಂಡು, ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡ್ವಿ, ಚಾಕ್ಲೇಟ್ ಫ್ಲೇವರು. ನನ್ನ ಹಸ್ಬೆಂಡು ವೆನಿಲಾ ತೊಗೊಂಡ್ರು. ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರಿಬ್ಬರು ಇಲ್ಲೊಂದು ಸ್ಕ್ಯಾನರ್ ಕೊಟ್ಟಿದ್ದರು. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟು ಒಂದು ಒಳ್ಳೆ ಒಪಿನಿಯನ್ ಹಾಕಿ ಪೋಸ್ಟ್ ಮಾಡಿದ್ರೆ, ಸೊ 3 ಜ್ಯೂಸ್ ಫ್ರೀ ಅಂತ ಕೊಟ್ಟಿದ್ದರು. ಸೊ ಒಬ್ರಿಗೊಂದೇ, ನಾವು 3 ಜನ ಇದ್ವಲ್ಲ, 3 ಜನದ ಫೋನಲ್ಲೂ ಮಾಡೋಣ ಅಂತ ಹೇಳಿಬಿಟ್ಟು ಇವರಿಬ್ಬರು ಟ್ರೈ ಮಾಡ್ತಾನೇ ಇದ್ದರು. ಸೊ ಅವಳದು ಆಗಿತ್ತು, ಬಟ್ ಹೊರಟೋಗಿತ್ತು. ಸೊ ಮತ್ತೆ ಇನ್ನೊಂದು ಗೂಗಲ್ ಐ ಡಿಯಿಂದ ಅದನ್ನು ಮಾಡ್ತಿದ್ಲು. ಅವಳಿಗೆ ರೇಗಿಸ್ತಿದ್ದೆ, ನಿಂದೇನು ಕಂಪ್ಲೀಟ್ ಆಗಿಲ್ಲ, ನೀನು ಕೊಡಲ್ಲ, ಅದನ್ನ ನೀನು ಹೋಗಿಸ್ಬಿಟ್ಟೆ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಲಾಸ್ಟಲ್ಲಿ ಬರುತ್ತೆ. ಅದನ್ನು ಅವರು ಶಾಪವರು ಫೋಟೋ ತೊಗೊಂಡು ಲಾಸ್ಟಲ್ಲಿ ನಮಗೆ ಜ್ಯೂಸನ್ನು ಕೊಡ್ತಾರೆ. 2 ಆಪ್ಷನ್ ಇತ್ತು ಜ್ಯೂಸಲ್ಲಿ, ಬಟ್ ನಮಗೆ ಒಂದೇ ಸಿಕ್ಕಿದ್ದು, ಇನ್ನೊಂದು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಸೊ ನೋಡ್ಬೋದು, ಇದು ಸೋಯಾ ಚಂಕ್ಸ್ ಗೋಬಿ, ಅದು ಫ್ರೈ ಆಗಲ್ಲ ಅಂತ ಹೇಳಿದರು ಮುಂಚೆನೇ. ನೋಡ್ಬೋದು, ಇದು ಏನು ಜ್ಯೂಸ್ ತಂದು ಕೊಡ್ತಾ ಇದ್ದಾರೆ, ಅದಷ್ಟು ಜ್ಯೂಸು ಫ್ರೀನೇ. ನೋಡಿ, ಅವ್ರ ಫೋಟೋ ಹೊಡ್ಕೊತಾ ಇದ್ದಾರೆ ಅಲ್ಲಿ. ನೋಡಿ, ಆ ಥರ ಫೋಟೋ ಹೊಡ್ಕೊಂಡವರು ಅವ್ರ ಫೋನಿಗೆ ಜ್ಯೂಸನ್ನು ಫ್ರೀಯಾಗಿ ಕೊಡ್ತಾರೆ. ಅವ್ರು ಕನ್ಫರ್ಮ್ ಆಗಬೇಕಲ್ವ 5 ಸ್ಟಾರ್ ಕೊಟ್ಟಿದ್ದಾರೋ ಇಲ್ವೋ ಅಂತ ಹೇಳಿಬಿಟ್ಟು ನೋಡಿ ಅವ್ರ ಫೋನಲ್ಲಿ ಫೋಟೋ ಹೊಡ್ಕೊಂಡು ಆಮೇಲೆ ಜ್ಯೂಸನ್ನು ಕೊಡ್ತಾರೆ. ಅವಳಿಗೆ ತುಂಬ ಖುಷಿಯಾಗೋಯಿತು, 2 ಸತಿ ಆಯ್ತಲ್ಲ ಅಂತ. ಸೊ ಮನೆಗೆ ಬಂದೆ. ನಾನು ವ್ಲಾಗಲ್ಲಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಈ ಥರ ವ್ಲಾಗ್ಸನ್ನು ನಾನು ಯಾರ ಕೈಲೂ ಈ ಥರ ವೀಡಿಯೋ ಮಾಡಿಸ್ಕೊಂಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಹಾಗಾಗಿ ಅವಳು ವೀಡಿಯೋ ಮಾಡ್ತೀನಿ ಹೋಗು ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಸ್ಕೊಂಡೆ. ಅವಳು ಪೂರ್ತಿ ಮನೆಗೆ ಬರೋವರೆಗೂ ವೀಡಿಯೋ ಮಾಡೋದ್ಲು. ಇಲ್ಲಿ ನಾನು ಅವಳನ್ನ ರೇಗಿಸ್ತಾ ಇದ್ದೆ, ಏನು ತಿಂದ್ವಿ ಹೇಳು ಅಂತ. ಅವಳಿಗೆ ಆ್ಯಕ್ಚುಲಿ ಮೋಮೋಸ್ ಅಂದರೆ ತುಂಬ ಇಷ್ಟ, ಪಂಚಪ್ರಾಣ. ಬೇಕಾದರೆ 3 ಟೈಮ್ ಊಟ ಬಿಟ್ಟು 3 ಟೈಮನ್ನು ಮೋಮೋಸ್ ತಿನ್ನು ಅಂದ್ರೇ ಅದನ್ನ ತಿನ್ಕೊಂಡಿರ್ತಾಳೆ. ಸೊ ಅವಳು ನನಗೊಂಥರ ಅಟ್ಯಾಚ್ ಇದ್ದಂಗೆ. ಸೊ ನನಗೆ ಅಲ್ಲೇನು ಅನ್ನಿಸ್ತಪ್ಪ ಅಂತ ಹೇಳಿದ್ರೆ, ಟೇಸ್ಟ್ಗೂ ಅವ್ರು ತೊಗೊಂಡಿರೋ ರೇಟ್ಗೂ, ಅಂದರೆ ಅವ್ರು ತೊಗೊಂಡಿರೋ ದುಡ್ಗೂ ವ್ಯಾಲ್ಯೂಯಬಲ್ ಇಲ್ಲ ಅಂತ ಅನ್ನಿಸ್ತು. ಸೊ ನನಗದು ಗೊತ್ತಾಗಿ ಸ್ಟಾರ್ ರೇಟಿಂಗ್ಸ್ ಕೊಡಬೇಕು ಅಂತ ಅಂದಿದ್ರೆ ನಾನು 4 ಸ್ಟಾರ್ ರೇಟಿಂಗ್ಸೇ ಕೊಡ್ತಿದ್ದೆ. ಮನಿಗೂ ಟೇಸ್ಟ್ಗೂ ನಿಜವಾಗ್ಲೂ ಹೋಲಿಕೆ ಇಲ್ಲ. ಇವತ್ತು ಮೀಶೋಯಿಂದ ಭೂಮಿಕಾ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾಳೆ, ಏನಂತ ನೋಡೋಣ ಬನ್ನಿ. ನಿಂಗೆ ಗೊತ್ತಾ? ಗೊತ್ತಿಲ್ಲ. ಓಪನ್ ಮಾಡು. ಓಪನ್ ಮಾಡೋಕ್ಕೆ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಭೂಮಿ. ಹಾಗೆ ಇರು. ಇನ್ನು ಮೀಶೋಯಿಂದ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ, ಅದನ್ನು ಓಪನ್ ಮಾಡ್ತೀನಿ ನಾನೇ ಅಂತ ಹೇಳಿಬಿಟ್ಟು ಓಪನ್ ಮಾಡ್ತಿದ್ದಾಳೆ. ನನಗೆ ವೀಡಿಯೋದಲ್ಲಿ ಏನು ವಾಯ್ಸ್ ಇದೆಯೋ ಅದನ್ನು ಹಾಕೋಕ್ಕೆ
ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನು ನಾವು ಇರೋದು ರೋಡ್ ಪಕ್ಕ ಆಗಿರೋದ್ರಿಂದ ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಹಾರನ್ ಸೌಂಡು, ವೆಹಿಕಲ್ ಸೌಂಡು ತುಂಬ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವಾಯ್ಸ್ ಓವರ್ನೇ ಕೊಡ್ತೀನಿ. ಸೊ ನೋಡ್ಬೋದು. ಇದು ಆಯಿಲ್ ಡಿಸ್ಪೆಂಸರ್ ತರಿಸಿದ್ದೆ ಆಯಿಲ್ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ನಾನು ಆಗಲೇ ಹೇಳ್ದಂಗೆ ಹೋಟ್ಲಲ್ಲಿ ಟೇಸ್ಟ್ ಏನಿಲ್ಲ, ಚೆನ್ನಾಗೇ ಇದೆ. ಬಟ್ ಟೇಸ್ಟ್ಗೂ ಅಮೌಂಟ್ ಜಾಸ್ತಿ ಅಂತ ಅನಿಸುತ್ತೆ. ಸೊ ನೋಡ್ಕೊಂಡು ಹೋಗಿ. ಇದ್ರ ಲಿಂಕ್ ಬೇಕಂತ ಹೇಳಿದ್ರೆ ನನ್ನ ಫ್ರೆಂಡು ಕೆಳಗಡೆ ಕಮೆಂಟಲ್ಲಿ ಪಿನ್ ಮಾಡಿರ್ತಾಳೆ, ಹೋಗಿ ಚೆಕ್ ಮಾಡಿ. ಕೊನೆಗೂ ಅವಳು ಆಸೆ ಪಟ್ಟಂತೆ ಅವಳೇ ಓಪನ್ ಮಾಡಿ ಪ್ರಾಡಕ್ಟನ್ನ ತೋರಿಸಿದ್ಲು. ಸೊ ಅವಳು ಆ ಚೈಲ್ಡ್ ಥರ ಆಡೋದಕ್ಕೂ, ನಾವು ಚೈಲ್ಡು ಅಂತ ಕರೆಯೋದಕ್ಕೂ ತುಂಬಾ ಚೆನ್ನಾಗಿದೆ. ನಾವು ಮುಂದೆ ಯಾವತ್ತಾದರೂ ಒಂದಿನ ಸಾಂಗಿಗೆ ಡ್ಯಾನ್ಸ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾಳೆ. ಸೊ ನಾನು ಕಲೀಲಿಲ್ಲ, ಅವಳು ಬಿಡಲಿಲ್ಲ. ಒಂದೆರಡು ಟಾಪಿಕ್ ಕಂಟೆಂಟ್ ವೀಡಿಯೋಸ್ ಮಾಡಿದ್ದೀವಿ, ಕಂಟೆಂಟ್ ಕಾಮಿಡಿ ವೀಡಿಯೋಸು. ಸ್ವಲ್ಪ ಟೈಮ್ ಆಗುತ್ತೆ ಎಡಿಟ್ ಮಾಡಲಿಕ್ಕೆ. ಇನ್ನೂ ಹೊರಗಡೆ ಹೋಗ್ತಿದ್ನಲ್ಲ ಅಂತ ಹೇಳಿ ಸಣ್ಣದಾಗಿ ಒಂದು ವ್ಲಾಗ್ ಥರ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲವ್ ಯು ಆಲ್. ಬಾಯ್.